ನೋಡಿ ವೀಕ್ಷಕರೇ, 14 ಮೇ ಶುಕ್ಲ ಸಪ್ತಮಿಯಲ್ಲಿ ಗಂಗಾ ಜಯಂತಿ ಇದೆ. ಅಂದರೆ ಗಂಗಮ್ಮ ಹುಟ್ಟಿದಂಥ ದಿನ ಮತ್ತು ಪುನರ್ಜನ್ಮ ಪಡೆದಂಥ ದಿನ. ವೈಶಾಖ ಮಾಸದಲ್ಲಿ ಶುಕ್ಲ ಸಪ್ತಮಿಯಲ್ಲಿ ಗಂಗಮ್ಮ ತಾಯಿಗೆ ಪುನರ್ಜನನ. ನೋಡಿ, ಗಂಗಮ್ಮ ತಾಯಿ ಪ್ರವಾಹವಾಗಿ ಹರಿದು ಬರಬೇಕಾದ್ರೆ, ತುಂಬ ಫೋರ್ಸಾಗಿ ಬರಬೇಕಾದ್ರೆ, ಶಿವಪ್ಪ ತನ್ನ ಜಠಾದಲ್ಲಿ ಕಟ್ಟಿ ಅದನ್ನು ಆ ಫೋರ್ಸ್ನ ತಡೆಯೋಕ್ಕೋಸ್ಕರ ಏನು ಯಾರಿಗೂ ಅಂದರೆ ಜನಕ್ಕೇನು ಆಗಬಾರ್ದು, ಪ್ರವಾಹ ಬರಬಾರ್ದು ಅಂತ ಶಿವಪ್ಪ ತನ್ನ ಜಠದಲ್ಲಿ ಗಂಗಮ್ಮ ತಾಯಿನ ಭದ್ರವಾಗಿ ಕಟ್ಕೊಂಡು, ಆಮೇಲೆ ಸ್ವಲ್ಪ ಸಮಯ ಆದ ನಂತರ ತನ್ನ ಜಟೆಯನ್ನು ಬಿಟ್ಟಾಗ ಗಂಗಮ್ಮ ತಾಯಿ ಏನಾಯಿತು, ಫೋರ್ಸಾಗಿ ಎಲ್ಲ ಕಡೆ ಹೋಗಿ ಒಬ್ಬ ಋಷಿ ಆಶ್ರಮನೇ ಮುಳುಗೋಯ್ತು. ಆಗ ಋಷಿ ಆಶ್ರಮ ಎಲ್ಲ ತುಂಬಿಕೊಂಡು ಮುಳುಗೋದಾಗ ಋಷಿಗೆ ಕೋಪ ಬಂತು. ಜನು ಅನ್ನೋ ಋಷಿಗೆ ಕೋಪ ಬಂದು ಏನು ಮಾಡ್ತಾರೆ, ಆ ಋಷಿ ಎಲ್ಲ ನೀರು ಕುಡಿದು ಬಿಡ್ತಾರೆ, ಗಂಗಮ್ಮನ ಎಲ್ಲ ಕುಡಿದು ಬಿಡ್ತಾರೆ. ಕುಡಿದುಬಿಟ್ಟು ಈಗ ಕುಡಿದುಬಿಟ್ಟಾಗ ಭಾಗೀರಥು ಮತ್ತು ದೇವತೆಗಳು, ವಿಷ್ಣು, ಲಕ್ಷ್ಮಿ ಎಲ್ಲ ದೇವತೆಗಳು ಹೋಗಿ ಕೇಳ್ಕೋತಾರೆ, ಜನ ಕಲ್ಯಾಣಕ್ಕೋಸ್ಕರ ಗಂಗಮ್ಮನ ನೀವು ಬಿಡುಗಡೆ ಮಾಡಬೇಕು, ದಯಮಾಡಿ ಬಿಡುಗಡೆ ಮಾಡಿ ಅಂತ ಹೇಳಿದಾಗ ಭಾಗೀರಥ ತನ್ನ ಹಿರಿಯರಿಗೆ ಎಲ್ಲ ಮುಕ್ತಿ ಸಿಕ್ಕಿರಲ್ಲ, ಮುಕ್ತಿ ಕೊಡೋಕ್ಕೋಸ್ಕರ ಭಾಗೀರಥ ಹೋಗ್ಬಿಟ್ಟು ಪ್ರೇ ಮಾಡಿಕೊಂಡು ಆ ಋಷಿಲಿ ಮನವಿ ಮಾಡಿಕೊಂಡು ಋಷಿಲಿ ಕೇಳ್ಕೊಂಡಾಗ ಆ ಜನು ಅನ್ನೋ ಋಷಿ ತನ್ನ ಕೋಪದಿಂದ ಶಾಂತಿಯಾಗಿ ತನ್ನ ಕಿವಿಯಲ್ಲಿ ಆ ಗಂಗಮ್ಮ ತಾಯಿ ಪ್ರವಾಹವನ್ನು ಬಿಟ್ಬಿಡ್ತಾರೆ. ಆಗ ಬಿಟ್ಟಾಗ ಜನ ಕಲ್ಯಾಣಕ್ಕೋಸ್ಕರ ಬೇಕೇ ಬೇಕು ಗಂಗಮ್ಮ ತಾಯಿ. ಅವತ್ತು ಪುನರ್ಜನ್ಮ ಪಡೆದಂಥ ದಿನ ಗಂಗಮ್ಮ ತಾಯಿ. ಆದ್ದರಿಂದ ಎಲ್ಲ ದೇವತೆಗಳು ಕೇಳಿಕೊಂಡಾಗ ಗಂಗಮ್ಮ ತಾಯಿನ ಬಿಡ್ತಾರೆ ಋಷಿ ತಾನು ಶಾಂತಿಯಾಗಿ. ಆ ದಿನವೇ ಗಂಗಾ ಸ್ನಾನ ಮಾಡಬೇಕು, ಎಲ್ಲರೂ ಗಂಗಮ್ಮನ ಪೂಜೆ ಮಾಡಬೇಕು, ಗಂಗಮ್ಮನ ಆರತಿ ಮಾಡಬೇಕು. ನಾಳೆ ಗಂಗಾ ಆರತಿ ಅಂದರೆ ತುಂಬ ವಿಶೇಷವಾದದ್ದು, ಗಂಗಮ್ಮನಿಗೆ ತುಂಬಾ ಖುಷಿಯಾದಂಥ ದಿನ ಅವತ್ತು ಪುನರ್ಜನ್ಮ ಪಡೆದಂಥ ದಿನ ಗಂಗಮ್ಮ. ನಿಮಗೆ ಗೊತ್ತಲ್ಲ, ಗಂಗಮ್ಮನ ಸ್ನಾನ ಮಾಡೋದ್ರಿಂದ, ಗಂಗೆ ಸ್ನಾನ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳೆಲ್ಲ ತೊರೆದೋಗತ್ತೆ, ಪಾಪ ಮುಕ್ತರಾಗ್ತೀವಿ ನಾವು. ಅದರಿಂದ ಗಂಗಮ್ಮ ತಾಯಿಗೆ ಆರಾಧನೆ ಮಾಡಿ. 14ನೇ ತಾರೀಕು ಶುಕ್ಲ ಪಕ್ಷ ವೈಶಾಖ ಮಾಸ ಶುಕ್ಲ ಸಪ್ತಮಿ ದಿನ, ಶುಕ್ಲ ಸಪ್ತಮಿ ನಾಳೆ ನೀವು ಮಾಡೋದ್ರಿಂದ ಏನೇ ಮಾಡಿದ್ರೂ ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಅಕಸ್ಮಾತು ನೀವು ಗಂಗೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದವರು ನಿಮ್ಮ ಮನೆಯಲ್ಲಿ ಗಂಗೆ ಹರ ಗಂಗೆಯಿಂದ ನೀರು ತಗೊಂಡು ಬಂದಿರ್ತೀರಲ್ಲ, ನೀವು ಪೂಜೆಗಿಟ್ಟಿರ್ತೀರಲ್ಲ, ಆ ನೀರನ್ನು ನೀವು ಒಂದು 2 ಸ್ಪೂನಷ್ಟು ನೀವು ಬಕೆಟ್ಗೆ ಹಾಕ್ಕೊಂಡು ಹಾಗೆ ತಲೆ ಮೇಲೆ ಉಯ್ಕೊಂಡ್ರು ನಾಳೆ ತುಂಬ ಪವಿತ್ರ ಆಗತ್ತೆ, ನಿಮ್ಮ ಎಲ್ಲ ಪಾಪಗಳು ನಾಶ ಆಗತ್ತೆ. ಗಂಗೆ ಸ್ನಾನ ಅಂದ್ರೆ ಗಂಗಮ್ಮ ತಾಯಿ ಪಾಪಗಳನ್ನ ತೊಡೆಯುವಂಥ ಶಕ್ತಿ ತಾಯಿ. ಅದು ಗಂಗಮ್ಮ ತಾಯಿ ಪಾರ್ವತಿಯ ಸಹೋದರಿ ಅದು. ಅದರಿಂದ ನೀವು ಈ ರೀತಿ ಮಾಡೋದ್ರಿಂದ ಒಳ್ಳೆ ಪರಿಣಾಮ ಸಿಗತ್ತೆ. ಗಂಗೆ ಆರತಿ ಮಾಡಬೇಕು ನೀವು ಈ ರೀತಿ ಮಾಡಿ. ಮತ್ತು ನಾಳೆ ವೈಶಾಖ ಮಾಸ ವಿಷ್ಣು ಸಂಕ್ರಾಂತಿ ಇದೆ. ನಾಳೆ ವಿಷ್ಣು ಸಂಕ್ರಾಂತಿ ಅಂದರೆ ನಾಳೆ ನೀವು ಮಾಡೋದೇನೆಂದರೆ, ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೀವು ಸ್ನಾನ ಮಾಡಿ ಪ್ರಭು ವಿಷ್ಣುವಿನ ಆರಾಧನೆ ಮಾಡಬೇಕು. ಪದ್ಮಪುರಾಣದಲ್ಲಿ ಇರೋ ಅಂಥದ್ದು ಜಪ, ತಪ, ಹೋಮ, ಸ್ನಾನ ಇತ್ಯಾದಿಗಳು. ಮತ್ತು ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೀವು ಸೂರ್ಯನಾರಾಯಣ ಆರಾಧನೆ ಮಾಡೋದ್ರಿಂದ ಸೂರ್ಯನ ಆಶೀರ್ವಾದ ನಿಮಗೆ ಶಾಶ್ವತವಾಗಿ ಸಿಗುತ್ತೆ. ನೀವು ಈ ಜನ್ಮ ಅಲ್ಲ, ಎಷ್ಟು ಜನ್ಮ ಎತ್ತಿ ಬಂದರೂ ನೀವು ಸೂರ್ಯದೇವರು ನಿಮಗೆ ಆಶೀರ್ವಾದ ಕೊಡ್ತಾರೆ. ಅಂದರೆ ಸೂರ್ಯನ ಒಂದು ಬ್ಲೆಸ್ಸಿಂಗ್ಸು ನಿಮಗೆ ಸಿಗುತ್ತೆ, ಪುಣ್ಯ ಸಿಗುತ್ತೆ. ನಾಳೆ ವಿಷ್ಣು ಸಂಕ್ರಾಂತಿ ಅಂದರೆ ತುಂಬ ವಿಶೇಷವಾದದ್ದು. ಇದು ಪದ್ಮಪುರಾಣದಲ್ಲಿರುವಂಥದ್ದು ನಾನು ನಿಮಗೆ ಹೇಳ್ತಾ ಇರೋದು. ಅದರಿಂದ ನೀವು ಬೇಗ ಇದ್ದು ಸೂರ್ಯನಾರಾಯಣನಿಗೆ ಅರ್ಘ್ಯ ಬಿಡಬೇಕು, ನಮಸ್ಕಾರ ಮಾಡಬೇಕು. ಮತ್ತು ಗಂಗೆಯಲ್ಲೇ ನಾಳೆ ಸ್ನಾನ ಮಾಡೋ ಅಂಥವರು, ಗಂಗೆಗೆ ಹೋಗಿ ಸ್ನಾನ ಮಾಡೋ ಅಂಥವರು, ಅಲ್ಲೇ ಹರ ಗಂಗೆಯಲ್ಲೇ ನೀವು ಸ್ನಾನ ಮಾಡೋ ಅಂಥವರು ಅಲ್ಲೇ ಇಳಿದುಬಿಟ್ಟು ನೀವು ನದೀಲಿ ಅಲ್ಲೇ ನೀವು ಸೂರ್ಯದೇವನಿಗೆ ಅರ್ಘ್ಯ ಬಿಡೋ ಅಂಥದ್ದು ಕೂಡ ನಾಳೆ ತುಂಬ ವಿಶೇಷ ಇದೆ.
ತುಂಬ ಒಳ್ಳೆಯ ದಿನ ಇದೆ ನಾಳೆ. ಅದರಿಂದ ನೀವು ಅಲ್ಲೇ ಅರ್ಘ್ಯ ಬಿಡಿ, ಸೂರ್ಯದೇವನಿಗೆ ಅರ್ಘ್ಯ ಬಿಡಿ ಮತ್ತು ಸೂರ್ಯ ನಮಸ್ಕಾರ ಮಾಡಿ. ನೀವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಎಲ್ಲ ಪಾಪಗಳು ತೊರೆದು, ಸಂಕ್ರಾಂತಿ ಇದೆಯಲ್ಲ, ವಿಷ್ಣುಪರಿ ಸಂಕ್ರಾಂತಿ ಇದೆಯಲ್ಲ, ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಮಾಡಿ ನೀವು ಬೇಡ್ಕೊಳ್ಳಿ. ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ, ಪಾಪ ಎಲ್ಲ ತೊರೆದೋಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಸಿಗುತ್ತೆ. ಅದರಿಂದ ನಾಳೆ ತುಂಬ ಸಪ್ತಮಿ ದಿನ, ಅದರಿಂದ ತುಂಬ ವಿಶೇಷವಾಗಿರುವಂಥ ದಿನ. ಮತ್ತು ನೀವು ಅರ್ಘ್ಯ ಬಿಡಬೇಕಾದ್ರೆ ಒಂದು ಮಂತ್ರ ಹೇಳ್ತೀನಿ, ಅದನ್ನು ಹೇಳ್ಕೊಳ್ಳಿ ವೀಕ್ಷಕರೇ. ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯದೇವ ಪ್ರಚೋದಯಾತ್. ಇನ್ನೊಂದು ಬಾರಿ ಹೇಳ್ತೀನಿ. ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯದೇವ ಪ್ರಚೋದಯಾ. ನಮಸ್ಕಾರ ಪ್ರಿಯಾಯ ನಮಃ, ಅರ್ಘ್ಯ ಪ್ರಿಯಾಯ ನಮಃ ಅಂತ ನೀವು ಅರ್ಘ್ಯ ಬಿಡಬೇಕಾದ್ರೆ ಇದನ್ನು ಹೇಳಬೇಕು. ನೀವು ಈ ಮಂತ್ರನ ಸತತವಾಗಿ 3 ಬಾರಿ ಹೇಳಿಕೊಂಡು 3 ಬಾರಿ ಅರ್ಘ್ಯ ಬಿಡಿ. ಸೂರ್ಯ ನಮಸ್ಕಾರ 3 ಬಾರಿ ಮಾಡಿ, ಒಂದು ಬಾರಿ ಮಾಡ್ಬೋದು, 3 ಬಾರಿ ಮತ್ತು 7 ಸರಿ ನೀವು ನಮಸ್ಕಾರ ಮಾಡ್ಬೋದು. ಬಿಟ್ಟರೆ 11 ಸಲ, ಅದು ಬಿಟ್ಟರೆ 13 ಸಲ ನಮಸ್ಕಾರ ಮಾಡ್ಬೋದು. ನೀವು ಅರ್ಘ್ಯ ಮಾತ್ರ 3 ಸಲ ಬಿಡಿ. ನೀವು ಸೂರ್ಯ ನಮಸ್ಕಾರ ಮಾಡಿ, ಅಲ್ಲೇ ನದಿ ತೀರದಲ್ಲೇ ಸೂರ್ಯ ಹುಟ್ತಾ ಇರೋದು ನಿಮಗೆ ಕಾಣಿಸುತ್ತೆ, ಅಲ್ಲೇ ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದು. ಕೆಲವರು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರು ಮನೆ ಹತ್ರನೇ ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ನೀವು ಮಾಡಿ, ಇನ್ನೇನು ಸೂರ್ಯ ಬರೋ ಟೈಮಲ್ಲಿ ನೀವು ನಮಸ್ಕಾರ ಮಾಡಿ. ಮತ್ತು ಗಂಗೆ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ನೀವು ಗಂಗೆ ತಾಯಿಗೆ ದೀಪ ಹಚ್ಚಿ ಆರತಿ ಮಾಡಿ ನೀವು ಅಲ್ಲಿ ಹೋಗೋದಾದರೆ, ಇಲ್ಲ ಮನೆ ಹತ್ರನೇ ಆದರೆ ಮನೆ ಹತ್ರನೇ ಮಾಡಿ ಗಂಗೆ ಪೂಜೆಗೆ. ಮತ್ತು ನೋಡಿ, ನಾಳೆ ನೀವು ಹೇಳಬೇಕಾಗಿರೋ ಒಂದು ವಿಶೇಷವಾದ ಮಂತ್ರ, ಹರ್ ಹರ್ ಗಂಗೆ, ಹರ್ ಹರ್ ಗಂಗೆ, ಹರ್ ಹರ್ ಗಂಗೆ ಅಂತ 3 ಬಾರಿ ಹೇಳಿಕೊಂಡು ಆ ಶಿವನ ಸ್ಮರಣೆ ಜೊತೆ ನೀವು ಗಂಗೆಯಮ್ಮನ ಸ್ಮರಣೆ ಮಾಡಬೇಕು. ನಿಮ್ಮ ಎಲ್ಲ ಪಾಪಗಳನ್ನು ತೊರೆದುಹಾಕಿ ನಿಮಗೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಕೊಡುವಂಥ ದಿನ ನಾಳೆ. ನಮಸ್ತೆ ವೀಕ್ಷಕರೇ, ಮತ್ತೆ ನಾನು ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀನಿ. ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ.